सदा सतस्वर तू एको जी तू निरंचल करता सोई तुद आपे भावे सोई वर्ते तुद आपे करही सो होई तुद आपे ಹಲೋ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ದೀಪಾವಳಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ದಿನಗಳೇ ಆಯಿತು ನಿಮ್ಮ ಜೊತೆ ಬ್ಲಾಗ್ನ ಶೇರ್ ಮಾಡಿಕೊಂಡು. ಸೊ ಇವತ್ತು ಈ ಒಂದು ದೀಪಾವಳಿ ಹಬ್ಬಕ್ಕೆ ನಾನು ತುಂಬ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ದೀನಿ. ಕಳೆದ ಒಂದು ವಾರದಿಂದ ಕ್ಲೀನಿಂಗು ಅದು ಇದು ಅಂತ ತುಂಬ ಕೆಲಸನೇ ಇತ್ತು. ಸೊ ಆದ್ದರಿಂದ ರೆಗ್ಯುಲರ್ ರೊಟೀನ್ ಬ್ಲಾಗ್ಸ್ನ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ದೀಪಾವಳಿ ಹಬ್ಬಕ್ಕೆ ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರೋ ಕಾರಣದಿಂದ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ಸನ್ನು ಸಹ ನಾನು ಮಾಡಿದ್ದೀನಿ. ಸೊ ಈ ವರ್ಷದ ದೀಪಾವಳಿ ಹಬ್ಬವನ್ನು ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಈ ಹಬ್ಬಕ್ಕಾಗಿ ನಾವು ಏನೇನು ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಈ ವ್ಲಾಗ್ಸ್ನಲ್ಲಿ ನೀವು ನೋಡ್ಬೋದು. ವಾಯ್ಸ್ ಓವರ್ ಕೊಟ್ಬಿಟ್ಟು ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಕಷ್ಟ ಆಗುತ್ತೆ. ವ್ಲಾಗ್ ಎಲ್ಲ ಮಾಡಿಬಿಟ್ಟು ನಂತರ ಕುತ್ಕೊಂಡು ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿದೆ. ಮತ್ತು ನನ್ನ ಈ ಒಂದು ಮೊಬೈಲಲ್ಲಿ ನಾನು ಯೂಸ್ ಮಾಡ್ತಿರುವ ಮೊಬೈಲಲ್ಲಿ ತುಂಬ ಸ್ಟೋರೇಜ್ ಪ್ರಾಬ್ಲಮ್ ಆಗಿದೆ. ಸೊ ಆದ್ದರಿಂದ ಆದಷ್ಟು ಇದೇ ರೀತಿಯೇ ಮಾತಾಡಿಕೊಂಡು ಬ್ಲಾಗ್ನ ಮಾಡ್ತೀನಿ. ಸೊ ಈ ಥರ ಮಾಡೋದರಿಂದ ಸ್ಟೋರೇಜ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಡೈಲಿ ಬೇಸಿಸಲ್ಲಿ ಬ್ಲಾಗ್ಸ್ನ ಹಾಕ್ಬೋದು ಮತ್ತು ಡಿಲೀಟೂ ಸಹ ಮಾಡ್ಬೋದು. ಹೇ, ವಿಶಿಂಗ್ ಯು ವೆರಿ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್. ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್. ತುಂಬ ದಿನ ಆಯ್ತಾ ಮಿಸ್ ಮಾಡ್ತಾ ವ್ಲಾಗಿಂಗ್ ಇಲ್ಲ. ಸಾರಿ, ಇದು ಬಿಸಿ, ತುಂಬ ಬಿಸಿ. ನಾ ಬಿಸಿ ಇಲ್ಲ, ಫೋನ್ ಬಿಸಿ. ಫೋನ್ ಸ್ಟೋರೇಜ್ ಫುಲ್ ಆಯ್ತಾ, ಇಸಿಲಿಯೇ ಬ್ಲಾಗಿಂಗ್ ಮಾಡಿಲ್ಲ ಆಯ್ತಾ. No, I always say that ki please make daily vlogging, but sometime it doesn't happen. But this time I am really surprised that this is too good. So she is preparing a Diwali decoration. So friends, wishing you once again happy Deepavali. ಇದು ದಿವಾಲಿ ಬ್ಲಾಗಿಂಗ್ ಆಯಿತಾ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಸಿಂಪಲ್ಲಾಗಿ ನಾನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿದ್ದೀನಿ. ಸೊ ಈ ಒಂದು ಡೆಕೋರೇಷನ್ ಮಾಡೋದಕ್ಕೆ ನಾನು ಗೋಡೆನ ಯೂಸ್ ಮಾಡಿಲ್ಲ, ಡೈನಿಂಗ್ ಟೇಬಲ್ದು ಚೇರ್ಸ್ನ ಯೂಸ್ ಮಾಡಿದ್ದೀನಿ ಸಪೋರ್ಟ್ಗೆ ಅಂತ ಹೇಳಿಬಿಟ್ಟು. ಗೋಡೆಗೂ ಮತ್ತು ಈ ಒಂದು ಡೆಕೋರೇಷನ್ಗೂ ಸಹ ಗ್ಯಾಪ್ ಕೊಟ್ಟಿದ್ದೀನಿ, ಯಾಕೆಂದರೆ ಗೋಡೆ ಗಲೀಜಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಸಿಂಪಲ್ಲಾಗಿ ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ. ಇವಾಗ ಮಧ್ಯಾಹ್ನ 3 ಗಂಟೆ ಆಗ್ತಾಯಿದೆ. ಸಂಜೆ 5 ಗಂಟೆ ಮೇಲೆ ಕಲಶ ಸ್ಥಾಪನೆ ಎಲ್ಲನೂ ಮಾಡ್ತೀನಿ. ಇನ್ನು ರಂಗೋಲಿ ತುಂಬ ಕೆಲಸ ಪೆಂಡಿಂಗ್ ಇದೆ ಫ್ರೆಂಡ್ಸ್. ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಆ್ಯಕ್ಚುಲಿ ಕಳೆದ ಒಂದು ವಾರದಿಂದ ನಮ್ಮದು ಶೆಡ್ಯೂಲು ತುಂಬ ಟೈಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಸೊ ದೀಪಾವಳಿ ಹಬ್ಬ ಮುಗಿದ ಮೇಲೆ ಸ್ವಲ್ಪ ರೆಸ್ಟ್ ತಗೋಬೇಕು. ಕ್ಲೀನಿಂಗ್ ಕೆಲಸ, ಮಕ್ಕಳದ್ದು PTM ಮತ್ತು ರಿಲೇಟಿವ್ಸ್ ಮನೆಗೆ ಹೋಗೋದು, ದೀಪಾವಳಿ ಹಬ್ಬಕ್ಕೆ ಸ್ವೀಟ್ಸ್ ಕೊಡ್ತೀವಲ್ಲ, ಸೊ ಅದೆಲ್ಲ ನಾವು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ನಾನೇನು ವ್ಲಾಗ್ ಮಾಡಿಲ್ಲ. ದೀಪಾವಳಿ ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಮನೆಯಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ನ ಮಾಡಿದ್ದೀನಿ. ಸೊ ಸಾಯಂಕಾಲ ಒಂದು ಸಲ ಎಲ್ಲ ಸೆಟಪ್ ಮಾಡಿಬಿಟ್ಟು ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ಏನೇನು ಚೇಂಜಸ್ ಮಾಡಿದ್ದೀನಿ ಅಂತ. ಇವಾಗ ಮಧ್ಯಾಹ್ನ 3 ಗಂಟೆ ಆಗ್ತಾಯಿದೆ. ನಾನು ಇನ್ನೂ ಊಟನೂ ಸಹ ಮಾಡಿಲ್ಲ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಂಗೋಲಿ ಎಲ್ಲ ಹಾಕಿ ನಂತರ ಕನೆಕ್ಟ್ ಆಗ್ತೀನಿ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಈ ರೀತಿ ಸಿಂಪಲ್ ಡೆಕೋರೇಷನ್ ಮಾಡಿದ್ದೀನಿ ದಿವಾಲಿ ಹಬ್ಬಕ್ಕೆ. ಎಲ್ಲ ಆರ್ಗನೈಸ್ ಮಾಡಿದ್ದೀನಿ. ಇನ್ನೇನು ಪೂಜೆ ಮಾಡಬೇಕು. ನಮ್ಮ ಯಜಮಾನ್ರು ಸ್ವೀಟ್ಸು ಮತ್ತು ಸ್ವಲ್ಪ ಫ್ಲವರ್ಸ್ ತರೋದಕ್ಕೆ ಹೋಗಿದ್ದಾರೆ. ಆ್ಯಂಡ್ ಈ ಒಂದು ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಸಿಂಪಲ್ಲಾಗಿ ಮನಿ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ. ಸೊ ಫೈನಲ್ ಆಗಿ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಲಿವಿಂಗ್ ರೂಮ್ದು ಮೇಕ್ ಓವರ್ ತೋರಿಸ್ತಾ ಇದ್ದೀನಿ. ಈ ಒಂದು ಮೇಕ್ ಓವರ್ ಮಾಡುವುದಕ್ಕೆ ನಾನು ತುಂಬ ದುಡ್ಡೇನು ಖರ್ಚು ಮಾಡಿಲ್ಲ ಫ್ರೆಂಡ್ಸ್. ನಮ್ಮ ಹತ್ರ ಏನಿತ್ತೋ, ಏನೇನು ಐಟಮ್ ಇತ್ತೋ ಮ್ಯಾಕ್ಸಿಮಮ್ ಅದರಿಂದನೇ ಈ ಒಂದು ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಏನಾದರೂ ನಾವು ಖರೀದಿ ಮಾಡಿದ್ದೀವಿ ಅಂತ ಅಂದರೆ ಈ ಗ್ರೀನ್ ಪ್ಲ್ಯಾಂಟ್ಸು ಇದೊಂದು, ಮತ್ತು ಆ ಮೂಲೆಯಲ್ಲಿದೆಯಲ್ಲ ಆ ಒಂದು ಪ್ಲ್ಯಾಂಟು, ಕುಷನ್ ಕವರ್ಸು ಮತ್ತು ಈ ಒಂದು ಬಾಕ್ಸ್ ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲನೂ ನಮ್ಮ ಹತ್ರ ಇದ್ದಿದ್ದೆ. ಕಟನ್ಸ್ ಆಗಿರ್ಬೋದು, ಮತ್ತು ವೆಲ್ಕಮ್ ಹೋಮ್ ಡೆಕೋರೇಟಿವ್ ಐಟಮ್ ಆಗಿರ್ಬೋದು, ಹಾರ್ಸ್ದು ಈ ಒಂದು ಫೋಟೋ ಫ್ರೇಮ್ ಆಗಿರ್ಬೋದು, ಗಣಪತಿದು ಈ ಒಂದು ಫೋಟೋ ಫ್ರೇಮ್ ಆಗಿರ್ಬೋದು, ಈ ಲ್ಯಾಂಪ್ ಆಗಿರ್ಬೋದು, ಮತ್ತು ಈ ಒಂದು ಸೋಫಾ ಕವರ್ಸ್ ಆಗಿರ್ಬೋದು, ಇವೆಲ್ಲ ನಮ್ಮ ಹತ್ರ ಇದ್ದಿದ್ದೆ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ, ಇಲ್ಲಿದ್ದು ಅಲ್ಲಿಗೆ ಆಗಿಬಿಟ್ಟು
ಈ ಒಂದು ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಈ ಒಂದು ಲುಕ್ಕು ಅಂತ ಹೇಳಿಬಿಟ್ಟು. ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ಮನೆ ಮುಂಬಾಗಿಲಲ್ಲಿ ರಂಗೋಲಿ ಪೌಡರ್ನ ಯೂಸ್ ಮಾಡಿಬಿಟ್ಟು ರಂಗೋಲಿನ ಬಿಡಿಸ್ತಿದ್ದೆ. ಬಟ್ ಈ ವರ್ಷ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಹೂವು ಯೂಸ್ ಮಾಡಿಬಿಟ್ಟು ರಂಗೋಲಿನ ಬಿಡಿಸಿದ್ದೀನಿ. ಇದನ್ನು ನೋಡಲಿಕ್ಕೆ ತುಂಬ ಸಿಂಪಲ್ಲಾಗಿ ಸುಂದರವಾಗಿ ಕಾಣಿಸ್ತಿತ್ತು. ಫ್ರೆಂಡ್ಸ್, ಇವಾಗ ಸಂಜೆ 7 ಗಂಟೆ ಆಗ್ತಾ ಇದೆ. ನಾನು, ದೊಡ್ಡವನು ಮತ್ತು ಚಿಕ್ಕವನು 3 ಜನನು ರೆಡಿ ಆಗಿದ್ದೀವಿ. ಇನ್ನು ನಮ್ಮ ಯಜಮಾನ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಸ್ವಲ್ಪ ಲೇಟಾಗಿಯೇ ರೆಡಿ ಆಗ್ತಾರೆ. ಅವ್ರು ರೆಡಿಯಾಗಿ ಬಂದಮೇಲೆ ಒಂದು ನಿಮಿಷ ಅವ್ರು ರೆಡಿಯಾಗಿ ಬಂದಮೇಲೆ ಪೂಜೆ ಮಾಡ್ತೀವಿ. ಸೊ ಇಬ್ಬರು ಮಕ್ಳಿಗೂ ಈ ಹೊಸ ಬಟ್ಟೆನ ನಾವು ದೀಪಾವಳಿ ಹಬ್ಬಕ್ಕೆ ಕೊಡಿಸಿದ್ದೀವಿ. ಓವರ್ ಆ್ಯಕ್ಟಿಂಗ್, ಚಿಕ್ಕವನು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಜೋರಾಗಿ ಹೇಳಿ. ದೀಪಾವಳಿ ನೈ, ಹ್ಯಾಪಿ ದೀಪಾವಳಿ. ಎಸ್. ಸೊ ಇಬ್ಬರು ಮಕ್ಕಳು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ತಿಳಿಸಿ. ಸೂಪರ್ ಆಗಿದೆಯಾ? Whose kurta is better, Mankirat's or Manrat's? Please comment ಮೂಲಕ ತಿಳಿಸಿ ಫ್ರೆಂಡ್ಸ್. First you say which. I like Mankirat's. Lie. It's not a lie. And friends, you comment down which one you like, Manrat's or mine. Please do mine. I'm very cute. ಇವನಾಗೆ ಹೇಳ್ಕೊತಾ ಇದ್ದಾನೆ ಕ್ಯೂಟ್ ಅಂತ ಹೇಳ್ಬಿಟ್ಟು. ಅಲ್ಲಿ ದೇವ್ರದ್ದು ಇದ್ದಿದ್ದೆಪ್ಪ, ಹೋಗ್ಬೇಡ ಬಾ, ಈ ಕಡೆ ಬಾ ಸ್ವಲ್ಪ. ಸೊ ನಮ್ಮ ಯಜಮಾನ್ರು ರೆಡಿಯಾಗಿ ಬಂದಮೇಲೆ ಪೂಜೆ ಮಾಡಿಬಿಟ್ಟು ನಾವು ಗುರುದ್ವಾರ ಸಾಹಿಬ್ಗೂ ಸಹ ಹೋಗ್ತೀವಿ. ಇಲ್ಲಿ ನಮ್ಮ ಯಜಮಾನ್ರು ನೋಡ್ಬೋದು ಪಗಡಿ ಟೈ ಮಾಡೋದಕ್ಕೆ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಮಾಡ್ತಾ ಬೇಕು ತಗೊಳ್ಳಿ. ಈ ರೀತಿ ಪಗಡಿ ಟೈ ಮಾಡ್ತಾರೆ ಫ್ರೆಂಡ್ಸ್. ಪಗಡಿದು ಸೈಜ್ ಬಂದ್ಬಿಟ್ಟು ತುಂಬ ಲೆಂದಿಯಾಗಿರುತ್ತೆ. ಸೊ ಈ ಥರ ಫೋಲ್ಡ್ ಮಾಡಿಬಿಟ್ಟು ತಲೆಗೆ ಬಟ್ಟೆ ಕಟ್ಟೋದು. ಇದರದ್ದು ಪ್ರೋಸೆಸ್ ಸ್ವಲ್ಪ 15 to 20 ಮಿನಿಟ್ಸ್ ಆಗೇ ಆಗುತ್ತೆ. ಏನಾದರೂ ಒಂದೊಂದು ಸಲ ತಲೆ ಕೆಟ್ಟು ಹೋದರೆ ಅರ್ಧ ಗಂಟೆನೂ ಆಗುತ್ತೆ. ಸೊ ಈ ವರ್ಷದ ದೀಪಾವಳಿ ಹಬ್ಬಕ್ಕೆ ನಾವು ಸಿಂಪಲ್ಲಾಗಿ ಈ ರೀತಿ ರೆಡಿ ಆಗಿದ್ದೀವಿ. ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು, ಚೆನ್ನಾಗಿ ಆಚರಣೆ ಮಾಡಲು ನಾನು ತುಂಬ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ನನಗೆ ಬುದ್ಧಿ ಬಂದಾಗಿಂದ ನಮ್ಮ ಮನೆಯಲ್ಲಿ ಅಂದರೆ ತವರು ಮನೆಯಲ್ಲಿ ಈ ಥರ ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಬರ್ಡೇ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು ಮಾಡಿದ್ದನ್ನು ನಾನು ನೋಡೇ ಇಲ್ಲ ಫ್ರೆಂಡ್ಸ್, ಎಕ್ಸ್ಪೀರಿಯೆನ್ಸ್ ಮಾಡೇ ಇಲ್ಲ. ಬಟ್ ಯಾರ್ದಾದ್ರೂ ಫಂಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ಹಬ್ಬ ಹರಿದಿನಗಳಲ್ಲಿ ಯಾರಾದರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರೆ ಅವ್ರನ್ನ ನೋಡಿಬಿಟ್ಟು ನನಗೇನೋ ಒಂಥರ ಖುಷಿ ಆಗ್ತಾಯಿತ್ತು. ಅವ್ರ ಥರನೇ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಬರ್ತಿತ್ತು. ಆ ಎಲ್ಲ ಫೀಲಿಂಗ್ಸೂ ತುಂಬ ರಿಯಲಿಸ್ಟಿಕ್ ಆಗಿತ್ತು ಮತ್ತು ತುಂಬ ಮನಸ್ಸಿನಿಂದ ಬರ್ತಿತ್ತು. ಸೊ ಆದ ಕಾರಣದಿಂದನೇ ದೇವರು ನನಗೆ ಈ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಒಳ್ಳೆಯ ಫ್ಯಾಮ್ಲಿ ನನಗೆ ಬ್ಲೆಸ್ ಮಾಡಿದ್ದಾರೆ. ಗಂಡ ಮಕ್ಕಳ ಜೊತೆ ನನಗೆ ಏನು ಇಷ್ಟನೋ ಅದೆಲ್ಲ ಮಾಡೋದಕ್ಕೆ ದೇವರು ಕೃಪೆನ ಮಾಡಿದ್ದಾರೆ. ನನ್ನ ಗಂಡ ಮತ್ತು ಮಕ್ಕಳಿಗೆ ಒಂದು ಒಳ್ಳೆ ಮೆಮೊರೀಸ್ ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ಮಕ್ಕಳು ಬೆಳೀತಾ 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 ಅವ್ರ ಜೊತೆ ಮೆಮೊರೀಸ್ ಅನ್ನೋದನ್ನು ಸಹ ಒಂದು ಆಸ್ತಿಯಾಗಿರಬೇಕು. ಸೊ ಆದ ಕಾರಣಕ್ಕೆ ನಾನು ತುಂಬ ಎಕ್ಸೈಟ್ಮೆಂಟಿಂದ ತುಂಬ ಮನಸ್ಸಿನಿಂದ ಎಲ್ಲನೂ ಪ್ರಿಪ್ರೇಷನ್ಸ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದಕ್ಕಿಂತ ನಾವು ಹೇಗೆ ಜೀವನವನ್ನು ಮಾಡ್ತಿದ್ದೀವಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನಮಗೆ ದೇವರು ಆಪರ್ಚುನಿಟೀಸ್ನ ಕೊಡ್ತಾರೆ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ. ಬಟ್ ಏಜ್ನ ಕೊಡಲ್ಲ. ನಾವು ಆಲ್ರೆಡಿ 10 ಇಯರ್ಸು ಹಾಗೆ ವೇಸ್ಟ್ ಮಾಡಿಬಿಟ್ವಿ. ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಫ್ರೀಡಮ್ ಇರಲಿಲ್ಲ, ಲಿಮಿಟೇಷನ್ಸ್ ಇತ್ತು. ನಮ್ಗೆ ಇಷ್ಟ ಬಂದಂಗೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ದೊಡ್ಡವ್ರು ಏನು ಹೇಳ್ತಿದ್ರೋ ಅದನ್ನೇ ಫಾಲೋ ಮಾಡ್ತಿದ್ವಿ. ಬೇರೆ ಆದಮೇಲೆ ಆ್ಯಕ್ಚುಲಿ ನಮ್ಮ ಒಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಸ್ಟಾರ್ಟ್ ಆಗಿದ್ದು. ನಮ್ಮ ಯಜಮಾನ್ರೇ ನನ್ನ ಮಾತನ್ನು ಕೇಳ್ತಿರ್ಲಿಲ್ಲ. ತುಂಬ ಡಿಸ್ಪ್ಯೂಟ್ಸ್ ಆಗ್ತಿತ್ತು, ಜಗಳಗಳಾಗ್ತಿತ್ತು. ಸೊ ಈ ಎಲ್ಲ ಸ್ಟ್ರಗ್ಲಿಂಗ್ ಪೀರಿಯಡ್ನ ದಾಟಿ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ನನಗೆ ಮತ್ತು ನಮ್ಮ ಯಜಮಾನ್ರಿಗೆ ದೇವ್ರು ಎಷ್ಟೇ ಕಷ್ಟ ಕೊಟ್ಟಿದ್ರು ನಮ್ಮನ್ನು ನಂಬ್ಕೊಂಡು ಬಂದಿರೋ ಮಕ್ಕಳಿಗೆ ಕಷ್ಟ ಕೊಟ್ಟಿಲ್ಲ ಫ್ರೆಂಡ್ಸ್. ಅವ್ರಿಗೆ ಒಳ್ಳೆ ತಂದೆ ತಾಯಿನ ಕೊಟ್ಟಿದ್ದಾರೆ. ಎಷ್ಟೇ ಕಷ್ಟ ತಂದೆ ತಾಯಿಗಿದ್ರೂ ಒಳ್ಳೆ ತಂದೆ ತಾಯಿ ಆಗಿರೋರು ಮಕ್ಕಳಿಗೆ ಎಲ್ಲದರಲ್ಲಿನೂ ಸಹ ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡುವುದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ಸೊ ಆ ಒಂದು ಬುದ್ಧಿ ಮತ್ತು ಶಕ್ತಿಯನ್ನು ದೇವ್ರು ನಮಗೆ ಕೊಟ್ಟಿದ್ದಾರೆ. ಇದಕ್ಕೆ ನಾವು ದೇವ್ರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಕಡಿಮೆ ಆಗುತ್ತೆ.
ಸೊ ಅದಕ್ಕೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಆಗಿರ್ಬೋದು, ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡುವಾಗ ನನ್ನ ಮೈಂಡ್ ಆಗಿರ್ಬೋದು, ಮನಸ್ಸಾಗಿರ್ಬೋದು ಎಲ್ಲನೂ ಆ್ಯಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು ಎನರ್ಜಿನ ಇನ್ವೆಸ್ಟ್ ಮಾಡಿದ್ರೂ ಕಡಿಮೆ ಅಂತ ಅನಿಸುತ್ತೆ. ಅಷ್ಟು ಎನರ್ಜಿನ ಇನ್ವೆಸ್ಟ್ ಮಾಡಿಬಿಟ್ಟು ಆದಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನನ ಪಡ್ತೀನಿ. ಸೊ ಔಟ್ಕಮ್ ಚೆನ್ನಾಗೇ ಇರುತ್ತೆ. ಔಟ್ಕಮಿಂದ ನಮಗೆ ಖುಷಿ ಸಿಗುತ್ತೆ. प्रथम सर्वत खालसा जी की अरदास है जी। सर्वत खालसा जी को वाहे गुरु वाहे गुरु वाहे गुरु। चित आवे चित आवन से सर्व सुख हो जहाँ खालसा जी साहे। तहाँ तहाँ रक्ष रिहा देख तेग फतेह। बिरद की लाज पंथ की जीत। श्री साहेब जी श्री सहाय खालसा जी का बाल बोलो वाहे गुरु। जपनाम जी वाहे गुरु जी। सनी आजा बेटा, इधर खड़े हो जाओ, इधर खड़े हो जाओ। ये पकड़ के ऐसे हाँ बेटा टिश्यू लेके आ, वहाँ पे तेल गिरे। ये पूजा हो गई। तेल कहाँ गिर गया? कहाँ पे गिरा? कहाँ पे गिरा? खराब नहीं करना, ठीक है? पूरा तेल तेल हो गया। कोने वाली बत्ती थोड़ी ऊपर करो। ಸೊ ಈ ರೀತಿ ಈ ವರ್ಷದ ದೀಪಾವಳಿ ಹಬ್ಬವನ್ನು ತುಂಬು ಮನಸ್ಸಿನಿಂದ ತುಂಬು ಹೃದಯದಿಂದ ಆಚರಣೆ ಮಾಡಿದ್ದೀವಿ. ವ್ಲಾಗ್ ಮುಖಾಂತರ ಎಲ್ಲವನ್ನು ಕ್ಯಾಪ್ಚರ್ ಮಾಡಿ, ಆದಷ್ಟು ಎಲ್ಲವನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡುವುದು ಇನ್ನೂ ನಮಗೆ ಖುಷಿ ಕೊಟ್ಟಿದೆ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡುವುದನ್ನು ಮರಿಬೇಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಓಯ್ Happy Diwali friends. Oh, oh, oi, oi. Oi. Oh. ए भगवान।